ನಟ ದರ್ಶನ್ ಮಾತು ಎಷ್ಟು ಒರಟಾಗಿರುತ್ತೋ ಅವರ ಮನಸ್ಸು ಮಗುವಿನ ರೀತಿ ಅಷ್ಟೇ ಮೃದುವಾಗಿರುತ್ತೆ. ನಟ ದರ್ಶನ್ ಅವರು ತಮ್ಮ ಮಗನನ್ನ ಎಷ್ಟು ಇಷ್ಟಪಡುತ್ತಾರೆ ಅಂತ ಅವರನ್ನ ತುಂಬಾನೇ ಹತ್ತಿರದಿಂದ ನೋಡಿದವರಿಗಷ್ಟೇ ಗೊತ್ತು. ದರ್ಶನ್ ಅವರು ಒಬ್ಬ ಉತ್ತಮ ತಂದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ದರ್ಶನ್ ಅವರು ಸಿನಿಮಾ ಶೂಟಿಂಗ್ ಬಿಡುವಿನ ಸಮಯದಲ್ಲಿ ಮಗನ ಜೊತೆ ಹೆಚ್ಚಿನ ಸಮಯ ಕಳೆಯುತ್ತಿದ್ದರು. ದರ್ಶನ್ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದು ಇದರಿಂದ ಅವರ ಮಗ ವಿನೀಶ್ ಕಣ್ಣೀರು ಹಾಕುತ್ತಿದ್ದಾನೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನ್ ಅವರ ಪರಿಸ್ಥಿತಿ ನೋಡಿ ಮಗ ವಿನೀಶ್ ಎಂತಹ ಮಾತು ಹೇಳಿದ್ದಾನೆ ಗೊತ್ತಾ? ನೋಡೋಣ ಬನ್ನಿ. ನಟ ದರ್ಶನ್ ಅವರು ಜೈಲಿನಲ್ಲಿ ತುಂಬಾನೇ ಕಷ್ಟ ಅನುಭವಿಸುತ್ತಾ ದಿನನಿತ್ಯ ನೋವು ತಿನ್ನುತ್ತಿದ್ದಾರೆ. ಹಾಸಿಗೆ ದಿಂಬು ಇಲ್ಲದೆ ಒದ್ದಾಡುತ್ತಿದ್ದಾರೆ. ಇತ್ತ ದರ್ಶನ್ ಅವರಿಗೆ ಹಾಸಿಗೆ ದಿಂಬು ಕೊಡುವಂತೆ ಕೋರ್ಟ್ ಆದೇಶ ನೀಡಿದರೂ ಕೂಡ ಇನ್ನೂ ಸಹ ಜೈಲಿನಲ್ಲಿ ಆ ಸೌಕರ್ಯ ಒದಗಿಸಿಲ್ಲ. ಹಾಗಾಗಿ ದರ್ಶನ್ ಪರ ವಕೀಲರು ಮತ್ತೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಇಂದು ದರ್ಶನ್ ಅವರ ಅರ್ಜಿ ವಿಚಾರಣೆ ನಡೆಯಲಿದೆ. ಇತ್ತ ಮಗ ವಿನೀಶ್ ಕೂಡ ತಂದೆಯ ಪರಿಸ್ಥಿತಿ ನೋಡಿ ಕಣ್ಣೀರು ಹಾಕುತ್ತಿದ್ದಾನೆ. ಇದೀಗ ಅಪ್ಪನಿಗೆ ಎಂತಹ ಕಷ್ಟ ಬಂದಿದೆ, ಅಪ್ಪ ವಿಷ ಕೊಡಿ ಎನ್ನುತ್ತಿದ್ದಾರೆ. ಅವರಿಗೆ ಎಷ್ಟು ನೋವು ಆಗಿರಬೇಡ. ಅಪ್ಪನ ಪರಿಸ್ಥಿತಿ ನನಗೆ ನೋಡಲು ಆಗುತ್ತಿಲ್ಲ. ಅಪ್ಪನಿಗೆ ಕೋರ್ಟ್ ಆದೇಶದಂತೆ ಜೈಲಿನಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಕೊಡಬೇಕು ಎಂದಿದ್ದಾರೆ ವಿನೀಶ್. ಅಪ್ಪನನ್ನ ನೋಡಬೇಕು ಅಂತ ವಿನೀಶ್ ಹಠ ಹಿಡಿದರೂ ಕೂಡ ವಿಜಯಲಕ್ಷ್ಮಿ ಅವರು ವಿನೀಶ್ನನ್ನು ಕರೆದುಕೊಂಡು ಜೈಲು ಬಳಿ ಹೋಗುತ್ತಿಲ್ಲ. ಕಾರಣ ದರ್ಶನ್ ಅವರನ್ನ ಆ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಮಗ ದುಃಖ ಪಡುತ್ತಾನೆ ಅಂತ ಒಬ್ಬರೇ ಹೋಗಿ ನೋಡಿಕೊಂಡು ಬರುತ್ತಿದ್ದಾರೆ. ದರ್ಶನ್ ಅವರಿಂದ ಇದೀಗ ಅವರ ಮಗ, ಪತ್ನಿ ಸೇರಿದಂತೆ ಇಡೀ ಕುಟುಂಬ ನೆಮ್ಮದಿ ಇಲ್ಲದಂತಾಗಿದೆ. ತಂದೆಯ ಕಷ್ಟ ನೋಡಿ ಸರಿಯಾಗಿ ಶಾಲೆಗೂ ಕೂಡ ಹೋಗುತ್ತಿಲ್ಲವಂತೆ ಮಗ ವಿನೀಶ್. ಇಂದು ದರ್ಶನ್ ಅವರು ಕೋರ್ಟ್ಗೆ ಬರುತ್ತಾರೆ ಎನ್ನುವ ಸುದ್ದಿ ಕೇಳಿ ಬರುತ್ತಿದೆ. ಹಾಗಾಗಿ ವಿನೀಶ್ ಕೂಡ ಕೋರ್ಟ್ ಬಳಿ ತಂದೆಯನ್ನ ನೋಡಲು ಹೋಗುತ್ತಾರೆ ಎನ್ನುವ ಮಾತು ಕೂಡ ಕೇಳಿ ಬರುತ್ತಿದೆ. ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.